ಈ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂವ್ ಹಳ್ಳಿಯಲ್ಲಿ 1831 ಜನವರಿ 3ರಲ್ಲಿ ಜನಿಸಿದರು. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಗ್ಗೆ ಕೇಳುವಂತಿಲ್ಲ. ಆ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಜನಿಸಿದರು. ಗಂಡ ಜ್ಯೋತಿಬಾ ಫುಲೆ ಶಿಕ್ಷಕರಾಗಿ ಅಕ್ಷರವನ್ನು ಕಲಿಸಿದರು. ಅಂದರೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂತಿಲ್ಲವೆಂದು ಗಂಡ ಏನು ಮಾಡಿದ ಅಂದರೆ ಗಂಡ ಸಾಮಾನ್ಯವಾಗಿರುವುದಿಲ್ಲ. ಅವನ್ನೆಲ್ಲ ಇಂಗ್ಲಿಷನ್ನು ಕಲಿತು ಅವಾಗಲೇ ಚೆನ್ನಾಗಿ ಎಲ್ಲ ತಿಳಿದಿದ್ದ. ಇವರಿಗೆ 9 ವರ್ಷ ಇದ್ದಾಗೆ ಮದುವೆಯಾಗಿತ್ತು. ಗಂಡನೇ ಎಲ್ಲ ಶಿಕ್ಷಕನಾಗಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅಕ್ಷರವನ್ನು ಕಲಿಸಿಕೊಟ್ಟರು. ಹೆಣ್ಣು ಮಕ್ಕಳ ಶಾಲೆ ತೆರೆಯಲು ಶಿಕ್ಷಕಿಯರು ಕೊರತೆ ಇತ್ತು. ಯಾಕೆಂದರೆ ಶಿಕ್ಷಕರು ಹೆಣ್ಣು ಮಕ್ಕಳು ಯಾರು ಶಾಲೆಗೆ ಹೋಗುವಂತಿಲ್ಲ ಎಂದು ಹೇಳುತ್ತಿದ್ದರು. ಹಾಗಾಗಿ ಗಂಡು ಮಕ್ಕಳೇ ಎಲ್ಲ ಓದಿ ಶಿಕ್ಷಕರಾಗಿ ಕೆಲಸವನ್ನು ಮಾಡುತ್ತಿದ್ದರು. ಆದರೆ ಹೆಣ್ಣು ಮಕ್ಕಳು ಓದುವಂತಿಲ್ಲ ಎಂದು ತಿಳಿದು ಅವರಿಗೆ ಶಾಲೆಗೆ ಕಳಿಸುತ್ತಿದ್ದಿಲ್ಲ. ಹಾಗಾಗಿ ಶಿಕ್ಷಕರ ಕೊರತೆ ಇತ್ತು. ಸಾವಿತ್ರಿಬಾಯಿ ಫುಲೆ ಅವರು ಪುಣೆಯಲ್ಲಿ 1849ರಲ್ಲಿ ಮೊದಲ ಶಾಲೆ ಶುರು ಮಾಡಿದರು. ಸಾವಿತ್ರಿಬಾಯಿ ಫುಲೆ ಅವರು ಅವರ ಗಂಡರ ಜೊತೆಗೆ ಸೇರಿ ಏನಾದರೂ ಮಾಡಿ ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕೆಂದು ಗಂಡನ ಜೊತೆಗೆ 1849ರಲ್ಲಿ ಮೊದಲ ಶಾಲೆ ಶುರು ಮಾಡಿದರು. ಆದರೆ ಶಾಲೆಗೆ ಸ್ಥಳ ಕೊಡುವವರು ಮನಸ್ಸೊಪ್ಪಲಿಲ್ಲದಿದ್ದರಿಂದ ಶಾಲೆ ತೆರೆಯಲು ಮುಚ್ಚಲು ಆಯಿತು. ಆದ್ದರಿಂದ ಅವರಿಗೆ ಸರಿಯಾದ ವ್ಯವಸ್ಥೆ ಸಿಕ್ಕಿರಲಿಲ್ಲ. ಇಲ್ಲಿ ನೋಡಬಹುದು, ಇವರೇ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಗಂಡ.